ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ತುಂಬಾ ಮಕ್ಕಳು ನೀವೆಲ್ಲ ಈಗ ಇನ್ನು 10 ಡೇಸ್ ಮಾತ್ರ ಇರೋದು ಎಕ್ಸಾಮ್ಗೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ. ಮನೆಯಲ್ಲಿ ಟೈಮ್ ಟೇಬಲ್ ಪ್ರಕಾರ ನೀವು ಸ್ಟಡಿ ಮಾಡ್ತಾ ಇದ್ದೀರಾ. ಬಟ್ ಈಗ ಆ್ಯನ್ಯುವಲ್ ಎಕ್ಸಾಮ್ದು ಟೈಮ್ ಟೇಬಲ್ ಹಾಕಿ ಮೇಡಮ್ ಅಂದಾಗ ನಾನು ಪೋಸ್ಟಲ್ಲಿ ಅದನ್ನು ಚಾನಲಲ್ಲಿ ಹಾಕಿದ್ದೆ ನೋಡಿ. ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ 28th ಎಕ್ಸಾಮ್ ಸ್ಟಾರ್ಟ್ ಅಂದರೆ ಇನ್ನು 10 ಡೇಸ್ ಮಾತ್ರ ಉಳಿದಿರೋದು. 10 ಡೇಸಲ್ಲಿ ನೀವು ಸ್ಕೋರ್ ಮಾಡಬೇಕು ಅಂತಂದರೆ ಸರಿಯಾಗಿ ಟೈಮ್ ಟೇಬಲ್ ಪ್ರಕಾರ ಸ್ಟಡಿ ಮಾಡಬೇಕು. ಮತ್ತು ಇಲ್ಲಿ ಟೈಮ್ ಎಷ್ಟಿದೆ, ಯಾವುದು ಗ್ಯಾಪ್ ಇದೆ ಸಬ್ಜೆಕ್ಟಲ್ಲಿ, ಯಾವುದು ಗ್ಯಾಪ್ ಇಲ್ಲ, ಗ್ಯಾಪ್ ಯಾವುದು ಸಬ್ಜೆಕ್ಟಲ್ಲಿ ಇಲ್ಲೋ ಅದನ್ನು ಮೊದಲು ನೀವು ಸ್ಟಡಿ ಮಾಡಿಬಿಟ್ಟು ಇಟ್ಕೊಂಡ್ರೆ ಈಸಿ ಆಗುತ್ತೆ. ಯಾಕಂದರೆ ನಿಮ್ಗೆ ಅಲ್ಲಿ ನೆಕ್ಸ್ಟು ಒಂದು ಎಕ್ಸಾಮ್ ಬರ್ತೀರಾ, ಮತ್ತು ನೆಕ್ಸ್ಟ್ ಡೇನೇ ಎಕ್ಸಾಮ್ ಇರೋದ್ರಿಂದ ನಿಮಗೆ ಹಾಫ್ ಡೇ ಮಾತ್ರ ಸಿಗೋದಲ್ಲಿ ಸ್ಟಡಿ ಮಾಡಲಿಕ್ಕೆ. ಅಂದರೆ ಓನ್ಲಿ ರಿವಿಷನ್ ಇಟ್ಕೊಳ್ತೀರಾ ನೀವಲ್ಲಿ. ನೋಟ್ಸ್ ಮಾಡಿ ಇಟ್ಕೊಂಡು ರಿವಿಷನ್ ಮಾತ್ರ ಇಟ್ಕೊಳ್ತೀರಾ. ನೋಡಿ ಇಲ್ಲಿ 10 ಡೇಸ್ ಅಂತಂದರೆ ಇವತ್ತು ಆಲ್ರೆಡಿ 17th, 18th ನಾಳೆಗೆ 10 ಡೇಸು ಎಕ್ಸಾಕ್ಟ್ಲಿ. 28th ನಿಮ್ಮ ಎಕ್ಸಾಮ್ಸು ಸ್ಟಾರ್ಟ್ ಅಂತಂದರೆ ನೋಡಿ, ಫಸ್ಟ್ 28th ಕನ್ನಡ ಪೇಪರು. ಕನ್ನಡ ತೊಗೊಂಡವರು ಕನ್ನಡ ಪೇಪರ್ ಇದೆ ಅದು ಕನ್ನಡ ಪೇಪರಿಗೆ ನೀವು ಮೊದಲನೇ ಈಗ ಪ್ರಿಪೇರ್ ಆಗಿ ಇಟ್ಕೋಬೇಕು. ಹಿಂದಿನ ದಿನ ಅದನ್ನು ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಡೇ ಏನು ಬಂದುಬಿಟ್ಟು ಹಾಲಿಡೇ ಇದೆ. ಫಸ್ಟಿಗೆ ಹಾಲಿಡೇ ಇರೋದ್ರಿಂದ ಕನ್ನಡ ಆಗಿದ ನಂತರ ಸ್ಟಡಿ ಮಾಡ್ತೀರಾ. ಮತ್ತು ಇಲ್ಲಿ ಫಸ್ಟಕ್ಕೂ ಹಾಲಿಡೇ ಇದೆ, ಅದು ಕೂಡ ನೆಕ್ಸ್ಟ್ ಡೇನೇ, ಸೆಕೆಂಡಕ್ಕೇ ಸ್ಟಾಟಿಸ್ಟಿಕ್ಸ್ ಪೇಪರ್ ಇರೋದು. ಸ್ಟಾಟಿಸ್ಟಿಕ್ಸ್ ಪೇಪರು ನಿಮಗೆ 1 ಡೇ ಫುಲ್ ಸಿಗುತ್ತೆ ಇಲ್ಲಿ ಸ್ಟಡಿ ಮಾಡಲಿಕ್ಕೆ. ಓಕೆ, ಈಗ ನೆಕ್ಸ್ಟು ಸ್ಟಾಟಿಸ್ಟಿಕ್ಸ್ ಆದ ತಕ್ಷಣ ಇಂಗ್ಲೀಷ್ ಪೇಪರು ನೋಡಿ. ಇಂಗ್ಲೀಷ್ ಪೇಪರ್ಗೆ ಗ್ಯಾಪೇ ಇಲ್ಲ, ನಿಮಗೆ ಗ್ಯಾಪ್ ಇಲ್ಲ. ಹಾಗಾಗಿ ನೀವು ಮೊದಲನೇ ಇಂಗ್ಲೀಷನ್ನು ಸ್ಟಡಿ ಮಾಡಿ ಇಟ್ಕೊಂಡು ಬಿಡಬೇಕಾಗತ್ತೆ. ನೆಕ್ಸ್ಟ್ ಇಂಗ್ಲೀಷ್ ಆದ ತಕ್ಷಣ ಇಲ್ಲಿ ಸೈನ್ಸಲ್ಲಿ ಮತ್ತು ಇದರಲ್ಲಿ ಯಾರು ಸಂಸ್ಕೃತದ ಯಾವ ಸಬ್ಜೆಕ್ಟ್ ತೊಗೊಂಡಿರ್ತಾರೋ ಅವರಿಗೆ ನೆಕ್ಸ್ಟ್ ಡೇನೇ ಸಂಸ್ಕೃತ ಮತ್ತು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್ ಇದೆ. ಅದ್ರ ಪ್ರಕಾರ ನೀವು ಸ್ಟಡಿ ಮಾಡ್ಕೊಳ್ಳಿ ನಿಮ್ಮದು ಯಾವುದು ಸಬ್ಜೆಕ್ಟ್ ಪ್ರಕಾರ. ಬಟ್ ಮೇಜರ್ ಸಬ್ಜೆಕ್ಟ್ ಅಂದರೆ ಇಂಗ್ಲೀಷ್ ಆದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ 2 ಡೇಸ್ ಗ್ಯಾಪ್ ಬರುತ್ತೆ. ಈಗ ಕಾಮರ್ಸ್ ಅಥವಾ ಸೈನ್ಸ್ ತೊಗೊಂಡವ್ರಿಗೆ ಮತ್ತು 2 ಡೇಸ್ ಗ್ಯಾಪ್ ಬರುತ್ತೆ. ಇಲ್ಲಿ 4th, 5th ಬಂದುಬಿಟ್ಟು ಫಿಸಿಕ್ಸ್ ಬಂದುಬಿಟ್ಟು ಇಲ್ಲಿ 6th ಇದೆ. ಈಗ ಈ ಕಾಮರ್ಸ್ ತೊಗೊಂಡವ್ರಿಗೆ 3 ಡೇಸ್ ಬರುತ್ತೆ, ಮತ್ತು ಸೈನ್ಸ್ನವರಿಗೆ 2 ಡೇಸ್ ಗ್ಯಾಪ್ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ 7th ಬಿಸ್ನೆಸ್ ಸ್ಟಡೀಸ್ ನಿಮಗೆ. ಇದನ್ನು ಆಪ್ಷನಲ್ ಕನ್ನಡ ಅಥವಾ ಜಿಯಾಲಜಿ ತೊಗೊಂಡವರಿಗೂ ಕೂಡ ಅಲ್ಲಿ 7th ಇದೆ ಎಕ್ಸಾಮು. 8th ಹಾಲಿಡೇ. 8th ಒಂದು ಹಾಲಿಡೇ ಕೊಟ್ಟಿದ್ದಾರೆ, ಅಂದರೆ ಸಂಡೇ ಇದೆ ಅದು. ನೆಕ್ಸ್ಟು ಬಂದುಬಿಟ್ಟು ಮಂಡೇ 9th ನೋಡಿ, ಕೆಮಿಸ್ಟ್ರಿ. ಸೈನ್ಸ್ನವರು ಫಿಸಿಕ್ಸ್ ಮಾಡಿಂದ ನಿಮಗೆ 2 ಡೇಸ್ ಗ್ಯಾಪ್ ಬರುತ್ತೆ. 6th ಆಗಿಂದ 9th ಕೆಮಿಸ್ಟ್ರಿ ಬರುತ್ತೆ. ಅಲ್ಲಿ ಕೆಮಿಸ್ಟ್ರಿ ತೊಗೊಂಡವರು ಮತ್ತು ಬೇಸಿಕ್ ಮ್ಯಾಥ್ಸ್ ಮಾಡಿರ್ತಾರೆ. ಇದರಲ್ಲಿ ಕಾಮರ್ಸಲ್ಲಿ ಬೇಸಿಕ್ ಮ್ಯಾಥ್ಸ್ ತೊಗೊಂಡವರಿಗೂ ಕೂಡ ಅಲ್ಲಿ 9th ಎಕ್ಸಾಮ್ಸ್ ಇದೆ. ಈಗ ಮೇಜರ್ ಸಬ್ಜೆಕ್ಟು ಎಕನಾಮಿಕ್ಸ್ ತೊಗೊಂಡವರಿದ್ದರೆ ನೋಡಿ, ಬಿಸ್ನೆಸ್ ಸ್ಟಡೀಸ್ ಆದಮೇಲೆ 2 ಡೇಸ್ ನಿಮಗೆ ಗ್ಯಾಪ್ ಬರುತ್ತೆ. 8th ಮತ್ತು 9th, ದಟ್ ಈಸ್ ಎಕನಾಮಿಕ್ಸ್ ಪೇಪರು. ಇಲ್ಲಿ ಎಕನಾಮಿಕ್ಸ್ ಪೇಪರ್ ಆದ ತಕ್ಷಣ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು 11th ಈಸ್ ಲಾಜಿಕ್ಕು, ಎಲೆಕ್ಟ್ರಾನಿಕ್ಸು, ಹೋಮ್ ಸೈನ್ಸ್ ಇದೆ. ಅಲ್ಲಿ ಕೂಡ ಅಲ್ಲಿ ಗ್ಯಾಪ್ ಬರುತ್ತೆ. 12th ಏನಿದೆ ಅಲ್ಲ, ಹಿಂದಿ ಇದೆ. ಈಗ ಎಕನಾಮಿಕ್ಸ್ ಪೇಪರ್ ಆಗಿಂದ ನಿಮಗೆ ಬಂದುಬಿಟ್ಟು ಇಲ್ಲಿ 12th ಹಿಂದಿ ಪೇಪರ್ ಬರುತ್ತೆ. ಓಕೆ, ನೆಕ್ಸ್ಟ್ ಅಲ್ಲೂ ಕೂಡ ಹಿಂದಿಗೂ ಕೂಡ ಗ್ಯಾಪ್ ಇದೆ. ಬಟ್ ಹಿಂದಿ ಗ್ಯಾಪ್ ಇದ್ದಾಗ ನೀವು ಅಲ್ಲಿ ಅಕೌಂಟೆನ್ಸಿ ಕೂಡ ಅಲ್ಲಿ ಕವರ್ ಮಾಡ್ಕೊಳ್ಬೋದು. 13th ಅಲ್ಲಿ ಕೂಡ ನಿಮಗೆ ಸೈನ್ಸ್ನವ್ರಿಗೆ ಮತ್ತು ಇವರಿಗೂ ಕೂಡ ಅಲ್ಲಿ ಕಾಮರ್ಸ್ನವ್ರಿಗೆ ಗ್ಯಾಪ್ ಸಿಗುತ್ತೆ ನಿಮಗೆ 13th. 14th ಮ್ಯಾಥಮೆಟಿಕ್ಸು ಮತ್ತು ಅಕೌಂಟೆನ್ಸಿ. ನೋಡಿ ಇಲ್ಲಿ ಹಿಂದಿ ತೊಗೊಂಡವ್ರಿಗೆ ಮಾತ್ರ 1 ಡೇ ಸಿಗುತ್ತೆ. ಹಿಂದಿ ತೊಗೊಂಡಿಲ್ಲ ಅಂದರೆ 2 ಡೇಸು. ಸೈನ್ಸ್ನವರಿಗೆ 3 ಡೇಸ್ ಕಂಪ್ಲೀಟಾಗಿ ಸಿಗುತ್ತೆ. 3 ಡೇಸ್ ಕಂಪ್ಲೀಟಾಗಿ ಸಿಗುತ್ತೆ. ಬಟ್ ಕಾಮರ್ಸ್ನವ್ರಿಗೆ ಮಾತ್ರ 2 ಡೇಸು. ಕಾಮರ್ಸ್ನವ್ರಿಗೆ 2 ಡೇಸ್ ಸಿಗುತ್ತೆ, ಅಲ್ಲಿ 3 ಡೇಸ್ ಸಿಗುತ್ತೆ. ಓಕೆ, ಅಕೌಂಟೆನ್ಸಿ ಮತ್ತು ಮ್ಯಾಥಮೆಟಿಕ್ಸ್.
ಇದೆ. ನೆಕ್ಸ್ಟ್ 15th ಈಸ್ ಅ ಹಾಲಿಡೇ, ದ್ಯಾಟ್ ಈಸ್ ಆಲ್ಸೋ ಸಂಡೇ. ನೆಕ್ಸ್ಟ್ 16th ಈಸ್ ಅ ಬಯಾಲಜಿ. ಸ್ಟಾಟಿಸ್ಟಿಕ್ಸ್ ತೊಗೊಂಡ್ರೆ ಸ್ಟಾಟಿಸ್ಟಿಕ್ಸ್ ಆಲ್ರೆಡಿ ಆಗಿರುತ್ತೆ. ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ತೊಗೊಂಡವ್ರಿಗೆ ಮಾತ್ರ 16th ಪೇಪರು. 17th ಬಂದುಬಿಟ್ಟು ಅದರ್ ಹಿಂದೂಸ್ತಾನಿ ಮ್ಯೂಸಿಕ್ ಆ್ಯಂಡ್ ಆಲ್. ದಿಸ್ ನಿಮಗೆ ಫಸ್ಟ್ ಎಕ್ಸಾಮು 17th ಮುಗಿಯೋದು. ಅದ್ರ ಪ್ರಕಾರ ಈಗ 2 days ಗ್ಯಾಪ್ ಇರೋರು ಒಂದು ಸ್ವಲ್ಪ ಅದನ್ನು ಕಡಿಮೆ ಸ್ಟಡಿ ಮಾಡ್ಕೊಳ್ಳಿ. 1 day ಗ್ಯಾಪು ಮತ್ತು ಗ್ಯಾಪ್ ಇಲ್ಲದೆ ಇರೋ ಸಬ್ಜೆಕ್ಟ್ಸನ್ನು ಮೊದಲು ಸ್ಟಡಿ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಪ್ರಕಾರ ನೀವು ಸ್ಟಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಅಂದರೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ನಾನು ಲೈವ್ ಕ್ಲಾಸಸನ್ನು ಹಾಕ್ತೀನಿ. ಲೈವ್ ಕ್ಲಾಸಸ್ಸಲ್ಲಿ ನೀವು 1 mark 2 marksನ್ನು ಡಿಸ್ಕಸ್ ಮಾಡೋಣಂತೆ. ಒಂದೊಂದೇ ಚಾಪ್ಟ್ರನ್ನು ನಾನು ನೆಕ್ಸ್ಟ್ ನಿಮಗೆ ಲೈವ್ ಕ್ಲಾಸಸನ್ನು ಅಪ್ಲೋಡ್ ಮಾಡ್ತೀನಂತೆ. ಅದನ್ನು ಟೈಮ್ ಶೆಡ್ಯೂಲನ್ನು ಹಾಕ್ತೀನಿ, ಕಳಿಸ್ಕೊಡ್ತೀನಿ ಇದರಲ್ಲಿ ಚಾನಲಲ್ಲಿ.